ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಬಿಜಾಪುರದ ಐತಿಹಾಸಿಕ ಬಬಲೇಶ್ವರ ಜಾತ್ರೆಯ ವೈಭವದಿಂದ ನೆರವೇರಿತು. ಸಾವಿರಾರು ಭಕ್ತರು ತೇರನ್ನು ಎಳೆಯುವ ಮೂಲಕ ಭಕ್ತಿ ಭಾವ ಮೆರೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರು ಕಬ್ಬಿಣದ ಸಲಾಕೆಗಳನ್ನು ಮೈ ಕೈಗೆ ಚುಚ್ಚಿಕೊಳ್ಳುವ ಮೂಲಕ ವೀರಭದ್ರನ ಹರಕೆ ತೀರಿಸಿದರು. ಬಿಜಾಪುರದ ಬಬಲೇಶ್ವರದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರೆ ಅಂಗವಾಗಿ ವೀರಭದ್ರನಿಗೆ ವಿಶೇಷ ಪೂಜೆ, ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಭಕ್ತರು ತೇರನ್ನ ಎಳೆಯುವ ಮೂಲಕ ಭಕ್ತಿ ಭಾವ ಮೆರೆದರು. ಜಾತ್ರೆ ವಿಶೇಷ ಅಂದ್ರೆ ಬಾಯಿಗೆ ಬೀಗ ಹಾಕಿಸಿಕೊಳ್ಳುವ ಸಂಪ್ರದಾಯ. ಪಲ್ಲಕ್ಕಿ ಮೆರವಣಿಗೆಯುದ್ದಕ್ಕೂ ಭಕ್ತರು ದೇಹಕ್ಕೆ ಶಸ್ತ್ರ ಹಾಕಿಸಿಕೊಳ್ಳುವ ಮೂಲಕ ಹರಕೆ ತೀರಿಸಿದರು. ಕೆಲ ಭಕ್ತರಂತೂ 10-20 ಅಡಿ ಉದ್ದದ ಕಬ್ಬಿಣದ ಸರಳನ್ನ ಬಾಯಿಗೆ ಚುಚ್ಚಿಕೊಂಡ್ರು. ಬೂದಾಳೋಣಿ ಎರೋಡಿಯ ಕಟ್ಟಿಯಿಂದ ಯಾವ ವೀರಭದ್ರೇಶ್ವರ ದೇವಸ್ಥಾನವರೆಗೆ ಪಾದಯಾತ್ರೆ ಮಾಡಿ ಎಲ್ಲ ಪುರೋಹಿತರು ಪಾದಯಾತ್ರೆ ಮಾಡುತ್ತಾ ಅಲ್ಲಿ ಹೋಗಿ ಮುಂಜಾನೆ 7:30 ಗಂಟೆಗೆ ಅಲ್ಲಿ ಯಾವ ಅಗ್ನಿ ಪುಟ ಮಾಡುವಂತಹ ಕಾರ್ಯಕ್ರಮ ನಮಾಸ್ತಿ ನಡೀತು. ದೇವಸ್ಥಾನದ ಮುಂದೆ ಕೆಂಡ ಹಾಯುವ ಮೂಲಕ ಭಕ್ತರು ಇದೇ ವೇಳೆ ಹರಕೆ ತೀರಿಸಿದ್ರು. ಪುರುವಂತರ ಆದೇವು ಇಂಥ ನಾವು ಅಪ್ಪಗಳು ಅಂತೇಳಿ ಹೋಗಿ ಮೊದಲಾದರೂ ಇದನ್ನು ಮಾಡ್ಕೋತಾ ಬರ್ತಿದ್ರು. ಈಗಾದರೂ ಇದನ್ನು ಮಾಡ್ಕೋತಾ ನಾವು ಈ ಡ್ರೆಸ್ ಹಾಕಿದಾಗ ನಮಗೆ ಇದು ಮಾಡುವಂಥದ್ದೊಂದು ನಮಗೆ ಹುರುಪು ಬರ್ತದೆ. ವೀರಗಾಸೆ ಸೇರಿದಂತೆ ಜಾನಪದ ಕಲಾ ತಂಡಗಳು ಜಾತ್ರೆಗೆ ಮೆರುಗು ನೀಡಿದವು. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7, ಬಿಜಾಪುರ.